ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷತ್ 2024 ಭಾಗ 1 ಪುಸ್ತಕ ಇದು. ಈ ಒಂದು ಭಾಗ 1 ಪುಸ್ತಕದಲ್ಲಿ ನಾವು ಇಲ್ಲಿ ಪರಿವಿಡಿ ನೋಡಲಾರೆ. ಇಲ್ಲಿ ಗದ್ಯ ಭಾಗದಲ್ಲಿ ನಮ್ಮ ಭಾಷೆ ಅಂತಿದೆ ಮೊದಲನೇ ಅಧ್ಯಾಯ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಭ್ಯಾಸಕ್ಕೆ ಸಂಬಂಧಪಟ್ಟ ಎಲ್ಲ ಒಂದು ವಿವರಣೆ ನಾನು ನೀಟಾಗಿ ನೋಟ್ಸ್ ಯಾವ ರೀತಿ ಬರೆಯೋಕೆ ನಾನು ತಿಳಿಸ್ತಾ ಹೋಗಿದ್ದೀನಿ. ರೈಟ್. ಹಾಗಾದ್ರೆ ಈ ಒಂದು ತರಗತಿಯಲ್ಲಿ ಏನ್ ತಿಳಿತಾ ಇದ್ದೀವಿ, ಪದ್ಯ ಭಾಗದಲ್ಲಿ ಮೊದಲನೇ ಒಂದು ಪದ್ಯ ಆಗಿರ್ತಕ್ಕಂಥ ಸಂಕಲ್ಪ ಗೀತೆ. ಈ ಒಂದು ಸಂಕಲ್ಪ ಗೀತೆ ಅಂತಕ್ಕಂಥ ಪದ್ಯ ಯಾರು ಬರೆದಿದ್ದಾರೆ ಅಂದ್ರೆ GS ಶಿವರುದ್ರಪ್ಪ ಅವರು. ಇಲ್ಲಿ ಕಾಣ್ತಾ ಇದ್ರಾ, ಅವರೇನೆ. ಓಕೆನಾ. ಹಾಗಾದ್ರೆ ಈ ಒಂದು ಪದ್ಯದಲ್ಲಿ ಬರ್ತಕ್ಕಂಥ ಕೃತಿಕಾರರ ಪರಿಚಯ, ಅಭ್ಯಾಸ ಹಾಗೂ ಭಾಷಾಭ್ಯಾಸದ ಬಗ್ಗೆ ಎಲ್ಲ ತಿಳಿಸ್ತಾ ಹೋಗ್ತೇನೆ. ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ. ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ಯಾವ ರೀತಿಯ ನೋಟ್ಸ್ ಬರೆಯೋಕೆ ತಿಳಿಸ್ತಾ ಹೋಗ್ತೇನೆ. ನಿಮಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ಒಂದು ಅಧ್ಯಯನದ ಅಭ್ಯಾಸ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ನೋಟ್ಸ್ ಬರೆಯೋಕೆ ತಿಳಿಸ್ತಾ ಹೋಗ್ತೇನೆ. ಬನ್ನಿ. ಇಲ್ಲಿ ಮಕ್ಕಳೇ, ಚಿಕ್ಕನ ಅಕ್ಷರದಲ್ಲಿ ಪದ್ಯ ಭಾಗ 1 ಅಂತಕ್ಕಂಥ ಬರಿತಾ ಹೋಗಿ, ಸಂಕಲ್ಪ ಗೀತೆ ಪದ್ಯದ ಶೀರ್ಷಿಕೆಯನ್ನು ದಪ್ಪನ ಅಕ್ಷರದಲ್ಲಿ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ. ಅದಾದ ನಂತರ ಈ ಒಂದು ಸಂಕಲ್ಪ ಗೀತೆ ಅಂತಕ್ಕಂಥ ಅಭ್ಯಾಸ ಯಾವತ್ತು ಬರಿತಾ ಇರ್ತೀರಾ ಆ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ಡೇಟ್ ಅನ್ನು ಇಲ್ಲಿ ಹಾಕ್ತಾ ಹೋಗಿ. ಓಕೆನಾ. ಮೊದಲು ಏನ್ ಮಾಡೋಕೆ, ಅಭ್ಯಾಸ ತಿಳಿಯೋದು ಮುಂಚೆ ನಾವು ಕೃತಿಕಾರರ ಪರಿಚಯ, ಕವಿ ಪರಿಚಯ ಅಂತಕ್ಕಂಥ ತಿಳಿತಾ ಹೋಗ್ಬೇಕಾಗುತ್ತೆ. ಓಕೆ. ಇಲ್ಲಿ ನೋಡಿ ಮಕ್ಕಳೇ, ಕೃತಿಕಾರರ ಪರಿಚಯ ಅಂತಕ್ಕಂಥ ಬರ್ದು ಇಲ್ಲಿ ಕವಿ GS ಶಿವರುದ್ರಪ್ಪ. ಇಲ್ಲಿ ಕಾಣ್ತಾ ಇದ್ರಾ, ಅವನೇನೆ. ಇವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅಂತಕ್ಕಂಥದ್ದು. ಇವರ ಕಾಲ ನೋಡಿದರೆ ಸಾಮಾನ್ಯ ಶಕ 1926 ಅಂತಕ್ಕಂಥ ತಿಳಿಬಹುದು. ಅದಾನಂತರ ಇವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಅಂತಕ್ಕಂಥದ್ದು. ಅದಾನಂತರ ಇವರ ವೃತ್ತಿ ಏನ್ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಕನ್ನಡ ಪ್ರಾಧ್ಯಾಪಕರಾಗಿದ್ರು. ಅದೇ ರೀತಿ ಕನ್ನಡ ಅಧ್ಯಯನ ಕೇಂದ್ರ ನಿರ್ದೇಶಕರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಇವರು. ಓಕೆ. ಇವರ ಒಂದು ಕೃತಿಗಳ ಬಗ್ಗೆ ನೋಡಿದರೆ ಸಮಗಾನ, ದೇವಶಿಲ್ಪ, ಚೆಲುವು ಒಲವು, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ ಇತ್ಯಾದಿ ಅನೇಕ ಕೃತಿಗಳು ಬರತಕ್ಕಂಥದ್ದು. ಆ ನಂತರ ಇವರ ಗೌರವ ಮತ್ತು ಪ್ರಶಸ್ತಿಗಳು ನೋಡಿದರೆ ಏನಿದೆ ಇಲ್ಲಿ ಅಂದ್ರೆ ನೋಡಿ, ಇಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರತಕ್ಕಂಥದ್ದು, ನಾಡೋಜ ಪುರಸ್ಕಾರ ಬಂದಿರತಕ್ಕಂಥದ್ದು, ಗೌರವ ಡಿಲಿಟ್ ಪದವಿ ಪಡೆದಿರ್ತಕ್ಕಂಥದ್ದು, ರಾಷ್ಟ್ರ ಕವಿ ಪ್ರಶಸ್ತಿ ಪಡೆದಿರ್ತಕ್ಕಂಥದ್ದು, ಪಂಪ ಪ್ರಶಸ್ತಿ ಪಡೆದಿರ್ತಕ್ಕಂಥದ್ದು, 1992ರ ದಾವಣಗೆರೆಯಲ್ಲಿ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರಾಗಿದ್ರು ಅಂತಕ್ಕಂಥದ್ದು ಇಲ್ಲಿ ನಾವು ತಿಳಿಬಹುದು ಮಕ್ಕಳೇ. ಹಾಗೇನೆ ಇಲ್ಲಿ ಏನಿದೆ ಅಂತಂದ್ರೆ ಕೊನೆ ನೋಡಿದಾಗ ಆಯ್ಕೆ. ಈ ಒಂದು ಪದ್ಯದ ಆಯ್ಕೆ ಹೆಂಗ್ ಮಾಡ್ಲಾಯ್ತು ಅಂದ್ರೆ GS ಶಿವರುದ್ರಪ್ಪರವರು ಎದೆ ತುಂಬಿ ಹಾಡಿದನು ಎನ್ನುವ ಕವನ ಸಂಕಲನದಿಂದ ಸಂಕಲ್ಪ ಗೀತೆ ಕವಿತೆ ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥದ್ದು ನೋಡ್ಬೋದು. ಓಕೆನಾ. ಇದಾದ ನಂತರ ನೋಡಿ ಮಕ್ಕಳೇ, ಅಭ್ಯಾಸ ಅಂತ ಕೊಟ್ಟಿದ್ದಾರೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಇವು 5 ಪ್ರಶ್ನೆಗಳ ಉತ್ತರಗಳು ನೋಡ್ತಾ ಹೋಗೋಣ, ಯಾವ ರೀತಿ ನೋಟ್ಸ್ ತಿಳಿಸ್ತಾ ಹೋಗ್ತಾನೆ. ಓಕೆ. ಅಭ್ಯಾಸ ನೋಡಿ ಮಕ್ಕಳೇ, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇಲ್ಲಿ ಬರಿಬೇಕಾಗುತ್ತೆ. ಬರೆದ ನಂತರ ಮೊದಲನೇ ಪ್ರಶ್ನೆ ನೋಡಿ, ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಅಂದ್ರೆಗಿನ ಉತ್ತರ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು. ಯಾವುದು? ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಅಂತಕ್ಕಂಥ ಚೆನ್ನಾಗಿ ನೆನ್ಪಿಟ್ರಿ. ಇದೇ ಸೇಮ್ ಎಚ್ಚರದಲ್ಲಿ ಮುನ್ನಡೆಸಬೇಕು ಅಂತ ಸೇಮ್ ಇರುತ್ತೆ. ಅದ ನಂತರ ನದಿ ಜಲಗಳು ಏನಾಗಿವೆ ಅಂತ ಕೇಳಿರ್ತಕ್ಕಂಥದ್ದು. ಉತ್ತರ ನದಿ ಜಲಗಳು ಕಲುಷಿತವಾಗಿದೆ ಅಂತಕ್ಕಂಥದ್ದು ಉತ್ತರ. ಓಕೆನಾ. ಮೂರನೇ ಪ್ರಶ್ನೆ ನೋಡಿ ಮಕ್ಕಳೇ, ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಅಂತ ಕೇಳಿದ್ರೆ ಮಳೆಯಾಗಬೇಕಂದ್ರೆ ಉತ್ತರ ಕಲುಷಿತವಾಗಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ಅಂತಕ್ಕಂಥದ್ದು. 4ನೇದು ಕಾಡು ಮೇಡುಗಳ ಸ್ಥಿತಿ ಹೇಗಾಗಿದೆ ಅಂತ ಕೇಳಿದ್ರೆ ಉತ್ತರ ನೋಡಿ ಬರಡಾಗಿರುವ ಸ್ಥಿತಿಯು ಕಾಡು ಮೇಡುಗಳದ್ದಾಗಿದೆ ಅಂತಕ್ಕಂಥ ನೋಡ್ಬೋದು. 5ನೇ ಪ್ರಶ್ನೆ ನೋಡಿ, ಯಾವ ಎಚ್ಚರದಳು ಬದುಕಬೇಕಿದೆ ಅಂದ್ರೆಗಿನ ಉತ್ತರ ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದಳು ಬದುಕಬೇಕಾಗಿದೆ ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ. ಓಕೆ. ಇಲ್ಲಿ ನೋಡಿ ಮಕ್ಕಳೇ, ಮೊದಲನೇದಾಯ್ತು. ಈಗ ಎರಡನೇದಾಗಿರ್ತಕ್ಕಂಥ ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ ಕೊಟ್ಟಿರೋ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಈ 4 ಪ್ರಶ್ನೆಗೆ ಪ್ರಶ್ನೋತ್ತರ ನೋಡ್ತೋಣ. ಓಕೆನಾ. ಇಲ್ಲಿ ಅಂತಕ್ಕಂಥ ಬರ್ದು ಕೊಟ್ಟಿರೋ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥ ಬರ್ದು ಮೊದಲನೇ ಒಂದು ಪ್ರಶ್ನೆ ನೋಡಿ, ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ ಅಂತ ಕೇಳಿದರೆ ಉತ್ತರ ನಮ್ಮ ಬದುಕಿನ ಸುತ್ತಮುತ್ತಲೂ ಕವಿದಿರುವ ಕತ್ತಲೆಯನ್ನು ಕಳೆಯಲು ಪ್ರೀತಿ ಎಂಬ ಹಣತೆಯನ್ನು ಹಚ್ಚಬೇಕು. ಸಂಸಾರ ಸಾಗರದಲ್ಲಿ ಬಿರುಗಾಳಿಗೆ ಸಿಲುಕಿ ಹೋಯ್ದಾಡುತ್ತಿರುವ ಬದುಕೆಂಬ ಹಡಗನ್ನು ಜ್ಞಾನ ದೀವಿಗೆಯ ಮೂಲಕ ಎಚ್ಚರಿಕೆಯಿಂದ ಮುನ್ನಡೆಸಬೇಕಾಗಿದೆ ಅಂತಕ್ಕಂಥ ಉತ್ತರ ಆಗಿರುತ್ತೆ.
ಓಕೆನಾ. ಅದ ನಂತರ ಮೊದಲನೇ ಉತ್ತರ ಆಯ್ತು, ಪ್ರಶ್ನೆ ಆಯ್ತಲ್ಲ. ಇದರಲ್ಲಿ ಎರಡನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ? ಉತ್ತರ ನೋಡಿ ಮಕ್ಕಳೇ. ಋತುಗಳ ರಾಜನಾದ ವಸಂತನು ಬರಡಾಗಿರುವ ಕಾಡುಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುವಂತೆ ಮುಟ್ಟಬೇಕಿದೆ. ವಸಂತನ ಆಗಮನದಿಂದ ಬರಡಾಗಿರುವ ಕಾಡಿನಲ್ಲಿ ಮರ ಗಿಡಗಳು ಚಿಗಿರಿ ಪ್ರಕೃತಿಗೆ ನವ ಚೈತನ್ಯದ ರೀತಿಯಲ್ಲಿ ಮುಟ್ಟಬೇಕಾಗಿದೆ ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ. ಓಕೆನಾ. ಮೂರನೇ ಪ್ರಶ್ನೆ ನೋಡಿ ಮಕ್ಕಳೇ. ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ ಅಂತ ಕೇಳಿದರೆ, ಉತ್ತರ ಸಮಾಜದಲ್ಲಿ ಜಾತಿ ಮತ ಧರ್ಮಗಳೆಂಬ ಅಡ್ಡಗೋಡೆಗಳು ಮನುಷ್ಯರ ನಡುವೆ ಗಲಭೆ ದ್ವೇಷಗಳನ್ನು ಹೆಚ್ಚಿಸುತ್ತಿವೆ. ಇವುಗಳನ್ನೆಲ್ಲ ಹೊಡೆದೋಡಿಸಿ ಹೊಸ ಭರವಸೆಗಳೊಂದಿಗೆ ಪರಸ್ಪರದಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ, ಆತ್ಮಸ್ಥೈರ್ಯಗಳ ಭಾವನೆಗಳನ್ನು ಮೂಡಿಸುವ ಸೇತುವೆಯಾಗಬೇಕಿದೆ ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ. ಓಕೆನಾ. ಅದಾದ ನಂತರ ನಾಲ್ಕನೇ ಪ್ರಶ್ನೆ ನೋಡಿ ಮಕ್ಕಳೇ. ನಾಲ್ಕನೇ ಪ್ರಶ್ನೆ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ, ನಾಳಿನ ಕನಸನ್ನು ಬಿತ್ತಬೇಕಾದ್ರೆ ನಾವು ಹೇಗೆ ಬದುಕಬೇಕು ಅಂತಕ್ಕಂಥದ್ದು ಪ್ರಶ್ನೆ. ಉತ್ತರ ನೋಡಿ ಮಕ್ಕಳೇ. ಸಮಾಜದಲ್ಲಿನ ಎಲ್ಲಾ ಮತಗಳು ಉತ್ತಮವಾದ ಭವಿಷ್ಯದ ದಾರಿಯನ್ನು ತೋರಬೇಕು. ಮೇಲು ಕೀಳು ಎಂಬ ಭಾವಗಳನ್ನು ತೊರೆದು ನಾವೆಲ್ಲ ಒಂದೇ ಎಂಬ ಭಾವನೆ ಬೆಳೆಸಿಕೊಳ್ಳಬೇಕು. ಭಯ ಹಾಗೂ ಅನುಮಾನ ಆವರಿಸುವ ಸಮಾಜವನ್ನು ದೃಢನಿಷ್ಠೆಯಿಂದ ಧನಾತ್ಮಕವಾಗಿ ಯೋಚಿಸುವ ಕನಸನ್ನು ಬಿತ್ತಬೇಕು ಅಂತಕ್ಕಂಥದ್ದು ಉತ್ತರ ಬರೀತಾ ಹೋಗಿ ಮಕ್ಕಳೇ. ಓಕೆನಾ. ಇಲ್ಲಿ ಆ ಅಂತಕ್ಕಂಥದ್ದಾಯ್ತು. ಇಲ್ಲಿ ಈ ಕೊಟ್ಟಿರೋ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದು ನೋಡ್ತೋಣವಾ. ಈ ಕೊಟ್ಟಿರೋ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥ ಬರ್ದು ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿದ್ರಲ್ಲಿ, ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ ಶಿವರುದ್ರಪ್ಪರವರ ಆಶಯ ಅಂತ ಕೇಳಿದೆ. ಓಕೆನಾ. ಉತ್ತರ, ನಮ್ಮ ಸುತ್ತಲೂ ಹಬ್ಬಿರುವ ದ್ವೇಷದ ಕತ್ತಲೆಯನ್ನು ಕಳೆಯಲು ಪ್ರೀತಿಯ ದೀಪವನ್ನು ಹಚ್ಚುವ ಸಂಸಾರ ಸಾಗರದಲ್ಲಿ ಬಿರುಗಾಳಿಗೆ ಸಿಲುಕಿ ಹೊಯ್ದಾಡುತ್ತಿರುವ ಬದುಕೆಂಬ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸುವ, ಪರಿಸರ ಮಾಲಿನ್ಯದಿಂದ ಕಲುಷಿತವಾಗಿರುವ ನದಿ ಜಲಗಳಿಗೆ ಶುದ್ಧೀಕರಿಸುವ, ಮುಂಗಾರಿನ ಮಳೆಯಂತಹ ಪರಿಸರ ಪ್ರೇಮಿಯಾಗುವ, ಬರಡಾಗಿರುವ ಕಾಡು ಮೇಡುಗಳು ಹಚ್ಚ ಹಸಿರಿನಿಂದ ಕಂಗೊಳಿಸಿ ಸಮೃದ್ಧವಾಗುವಂತಹ, ವಸಂತ ಕಾಲವಾಗುವ, ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ, ಅಸ್ಪೃಶ್ಯತೆ, ಅಸಮಾನತೆಗಳಿಂದ ಅಧಂಪತನಗೊಂಡಿರುವ ಸಮಾಜವನ್ನು ಹೊಸ ಭರವಸೆಗಳ ಮೂಲಕ ಮೇಲೆತ್ತುವ, ಭಾಷೆ, ಜಾತಿ, ಮತ, ಧರ್ಮಗಳ ಭೇದ ಭಾವದಿಂದ ಮನುಜರ ನಡುವೆ ಉಂಟಾಗಿರುವ ಅಸಮಾನತೆಯ ಅಡ್ಡಗೋಡೆಗಳನ್ನು ಕೆಡವಿ ಸಮಾನತೆಯ ಮನೋಭಾವನೆಯನ್ನು ಮೂಡಿಸುವ ಸೇತುವೆಯಾಗುವ, ಎಲ್ಲಾ ಮತಗಳು ಸಾಧನೆಯ ದಾರಿಗಳು ಎಂಬ ಎಚ್ಚರದಲ್ಲಿ ಬದುಕುವ, ಭಯ ಹಾಗೂ ಸಂಶಯಗಳಿಂದ ಮಸುಕಾದ ಕಣ್ಣುಗಳಲ್ಲಿ ಭವಿಷ್ಯದ ಹೊಂಗನಸು ಕಾಣುವಂತೆ ಮಾಡುವ ದೃಢ ಸಂಕಲ್ಪವನ್ನು ಕೈಗೊಳ್ಳಬೇಕು ಎಂಬುದು ಕವಿ GS ಶಿವರುದ್ರಪ್ಪ ಅವರ ಆಶಯವಾಗಿದೆ ಅಂತಕ್ಕಂಥ ನೋಡ್ತಾ ಹೋಗ್ಬೋದು. ಓಕೆನಾ. ರೈಟ್. ಮುಂದೆ ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ. ಎರಡನೇ ಪ್ರಶ್ನೆ ನೋಡಿ ಮಕ್ಕಳೇ. ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪರವರ ಅಭಿಪ್ರಾಯವನ್ನು ವಿವರಿಸಿ ಅಂತ ಕೇಳಿದರೆ, ಉತ್ತರ, ನಾವು ಜೀವನದಲ್ಲಿ ಪ್ರೀತಿ ದೀಪವನ್ನು ಹಚ್ಚುವ ಸಂಕಲ್ಪ ಕೈಗೊಳ್ಳುವುದರಿಂದ ದ್ವೇಷರಹಿತ ಸಮಾಜ ನಿರ್ಮಾಣ ಮಾಡಬಹುದು. ನಾವು ಬದುಕಿನಲ್ಲಿ ಎಚ್ಚರಿಕೆಯಿಂದ ಮುನ್ನಡೆಯುವ ಸಂಕಲ್ಪ ಕೈಗೊಳ್ಳುವುದರಿಂದ ಎಂತಹ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸಬಹುದು. ನಾವು ಮುಂಗಾರಿನ ಮಳೆಯಂತೆ ಪರಿಸರ ಸಂರಕ್ಷಿಸುವ ಸಂಕಲ್ಪ ಕೈಗೊಳ್ಳುವುದರಿಂದ ನದಿ ಜಲಗಳನ್ನು ಶುದ್ಧವಾಗಿ ಇಟ್ಟುಕೊಳ್ಳಬಹುದು. ನಾವು ವನ ಸಂರಕ್ಷಣೆಯ ಸಂಕಲ್ಪ ಕೈಗೊಳ್ಳುವುದರಿಂದ ಕಾಡುಗಳು ಹಚ್ಚ ಹಸಿರಿನಿಂದ ಸಮೃದ್ಧವಾಗುವಂತೆ ಮಾಡಬಹುದು. ನಾವು ಹೊಸ ಭರವಸೆಯನ್ನು ಮೂಡಿಸುವ ಸಂಕಲ್ಪ ಕೈಗೊಳ್ಳುವುದರಿಂದ ಸಮಾಜದ ನೈತಿಕ ಅಧಂಪತನವನ್ನು ತಡೆಯಬಹುದು. ಸಮಾನತೆ ಮನೋಭಾವನೆ ಉಳ್ಳವರಾಗುವ ಸಂಕಲ್ಪ ಕೈಗೊಳ್ಳುವುದರಿಂದ ಮನುಜರ ನಡುವಿನ ಅಸಮಾನತೆಯ ಅಡ್ಡಗೋಡೆಗಳನ್ನು ಕೆಡವಬಹುದು. ಎಲ್ಲಾ ಮತಗಳು ಸಾಧನೆಯ ದಾರಿಗಳನ್ನು ಎಂಬ ಎಚ್ಚರದಲ್ಲಿ ಬದುಕುವ ಸಂಕಲ್ಪ ಕೈಗೊಳ್ಳುವುದರಿಂದ ದೇಶದಲ್ಲಿ ಶಾಂತಿಯು ನೆಲೆಸುವಂತೆ ಮಾಡಬಹುದು. ಭಯ ಹಾಗೂ ಸಂಶಯಗಳಿಂದ ಮುಕ್ತರಾಗುವ ಸಂಕಲ್ಪ ಕೈಗೊಳ್ಳುವುದರಿಂದ ಭವಿಷ್ಯದ ಹೊಂಗನಸನ್ನು ಕಾಣಬಹುದು. ಹೀಗೆ ಕವಿ ಶ್ರೀ
G.S. ಶಿವರುದ್ರಪ್ಪರವರು ಸಂಕಲ್ಪ ಮತ್ತು ಅನುಷ್ಠಾನವನ್ನು ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥ ನೋಡಬಹುದು. ಓಕೆನಾ ಮಕ್ಕಳೇ, ಈಗ ನಾವು ಈ ಕೊಟ್ಟಿರೋ ಪ್ರಶ್ನೆಗೆ 8, 10 ವಾಕ್ಯಗಳು ಉತ್ತರಿಸಿ ನೋಡಿದ್ವಿ. ಈಗ ಏನಿದೆ, ಈ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ, ಈ 4 ನೋಡ್ತಾ ಹೋಗೋಣ. ಓಕೆನಾ, ಇಲ್ಲಿ ನೋಡಿ ಮಕ್ಕಳೇ, ಈ ಅಂತಕ್ಕಂಥ ಬರ್ದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತಕ್ಕಂಥ ಬರ್ರಿ. ಅಂದ್ರೆ ಮೊದಲನೇ ಒಂದು ಸಂದರ್ಭ ನೋಡಿ, ಪ್ರೀತಿಯ ಹಣತೆ ಹಚ್ಚೋಣ. ಪ್ರೀತಿಯ ಹಣತೆಯ ಹಚ್ಚೋಣ ಅಂತಕ್ಕಂಥದ್ದು ಉತ್ತರ. ಆಯ್ಕೆ ಮೊದಲು ಬರಬೇಕಾಗುತ್ತೆ ಸಂದರ್ಭದಲ್ಲಿ, ಹೌದಾ. ಪ್ರಸ್ತುತ ಈ ಸಾಲನ್ನು G.S. ಶಿವರುದ್ರಪ್ಪ ವಿರಚಿತ ಎದೆ ತುಂಬಿ ಹಾಡಿದನು ಕವನ ಸಂಕಲನದ ಸಂಕಲ್ಪ ಗೀತೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು. ಸಂದರ್ಭ ಯಾವ ಸಂದರ್ಭದಲ್ಲಿ ಹೇಳಿದ್ರಿ ಮಾತು ಅಂತಂದ್ರಿಗಿನ, ಸಮಾಜದಲ್ಲಿ ಜಾತಿ ಮತ ಮೇಲು ಕೀಳುಗಳೆಂಬ ಭಾವನೆಯಿಂದ ದ್ವೇಷ ಸಾಧಿಸದೆ ಬಿರುಗಾಳಿ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಿದಂತೆ ಕತ್ತಲೆ ತುಂಬಿದ ವಾತಾವರಣದಲ್ಲಿ ಧನಾತ್ಮಕ ಭಾವನೆಯ ಪ್ರೀತಿಯ ಹಣತೆಯನ್ನು ಹಚ್ಚಬೇಕೆಂದು ಹೇಳುವಾಗ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ಸ್ವಾರಸ್ಯ ಏನ್ ಕಂಡು ಬಂದಿರತಕ್ಕಂಥದ್ದು ಅಂದ್ರಿನ, ಪ್ರೀತಿಯಿಂದ ನಾವು ದ್ವೇಷರಹಿತ ಸಮಾಜವನ್ನು ನಿರ್ಮಾಣ ಮಾಡಬೇಕೆಂಬುದಾಗಿದೆ ಎಂಬುದು ಇಲ್ಲಿ ಸ್ವಾರಸ್ಯವಾಗಿ ಮೂಡಿ ಬಂದಿದೆ ಅಂತಕ್ಕಂಥದ್ದು. ಓಕೆನಾ. ಎರಡನೇ ಒಂದು ಸಂದರ್ಭ ನೋಡಿ ಮಕ್ಕಳೇ, ಮುಂಗಾರಿನ ಮಳೆಯಾಗೋಣ ಅಂತಕ್ಕಂಥದ್ದು ಉತ್ತರ. ಆಯ್ಕೆ ನೋಡಿ ಮೊದಲು ಬರೆಯೋಕ್ಕಾಗುತ್ತೆ. ಪ್ರಸ್ತುತ ಈ ಸಾಲನ್ನು G.S. ಶಿವರುದ್ರಪ್ಪ ವಿರಚಿತ ಎದೆ ತುಂಬಿ ಹಾಡಿದನು ಕವನ ಸಂಕಲನದ ಸಂಕಲ್ಪ ಗೀತೆ ಎಂಬ ಪದದಿಂದ ಆರಿಸಲಾಗಿದೆ. ಸಂದರ್ಭ ನೋಡಿದರೆ, ಕಲುಷಿತವಾಗಿರುವ ನದಿ ಜಲಗಳನ್ನು ಮುಂಗಾರಿನ ಮಳೆಯು ಶುದ್ಧಗೊಳಿಸುವಂತೆ ಸಮಾಜದಲ್ಲಿನ ದ್ವೇಷ, ಅಸೂಯೆ, ಭೇದ ಭಾವಗಳನ್ನು ಪ್ರೀತಿಯಿಂದ ಹಾಗೂ ವಿಶ್ವಾಸದ ಭಾವನೆಯಿಂದ ತೊಳೆದು ಹಾಕೋಣ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಕವಿ ಹೇಳಿದ್ದಾರೆ ಅಂತಕ್ಕಂಥ ನೋಡಬಹುದು. ಸ್ವಾರಸ್ಯ ನೋಡಿದರೆ, ಭಿನ್ನಾಭಿಪ್ರಾಯ, ವೈಮನಸ್ಸು ಇವೆಲ್ಲವುಗಳಿಂದ ಉಂಟಾಗುವ ಕಲುಷಿತವು ಸ್ವಚ್ಛವಾಗಬೇಕೆಂಬುದು ಇಲ್ಲಿ ಸ್ವಾರಸ್ಯವಾಗಿದೆ ಅಂತಕ್ಕಂಥ ನೋಡಬಹುದು. ಓಕೆನಾ. ಮೂರನೇ ನೋಡಿ ಮಕ್ಕಳೇ, ಹೊಸ ಭರವಸೆಗಳ ಕಟ್ಟೋಣ. ಆಯ್ಕೆ. ಓಕೆನಾ. ಪ್ರಸ್ತುತ ಈ ಸಾಲನ್ನು G.S. ಶಿವರುದ್ರಪ್ಪ ವಿರಚಿತ ಎದೆ ತುಂಬಿ ಹಾಡಿದನು ಕವನ ಸಂಕಲನದ ಸಂಕಲ್ಪ ಗೀತೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು. ಸಂದರ್ಭ ನೋಡಿದರೆ, ಜನರಲ್ಲಿ ಜಾತಿ ಮತ ಧರ್ಮಗಳೆಂಬ ಅಡ್ಡಗೋಡೆಗಳು ಪರಸ್ಪರದಲ್ಲಿ ಗಲಭೆ ದ್ವೇಷಗಳನ್ನು ಹೆಚ್ಚಿಸುತ್ತವೆ. ಇವುಗಳನ್ನೆಲ್ಲ ಹೊಡೆದೋಡಿಸಿ ಭಾವನೆಗಳನ್ನು ಬೆಳೆಸೋಣವೆಂದು ಕವಿ ಹೇಳುವಾಗ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಅಂತಕ್ಕಂಥದ್ದು. ಸ್ವಾರಸ್ಯ ಏನಿದೆ ಈ ಒಂದು ಇದರಲ್ಲಿ ಈ ಸಾಲಿನೊಳಗೆ ನೋಡಿದರೆ, ಹೊಸ ಭರವಸೆಗಳ ಮೂಲಕ ಕ್ರಿಯಾಶೀಲರಾಗಿ ಸಾಧನೆಯತ್ತ ಮುನ್ನಡೆಯಬೇಕೆಂಬುದು ಈ ಸ್ವಾರಸ್ಯಕರವಾಗಿದೆ ಅಂತ ನೋಡಬಹುದು. ಓಕೆನಾ. ಕೊನೆಯ ಒಂದು ಸಂದರ್ಭ, ನಾಲ್ಕನೇ ಸಂದರ್ಭ ನೋಡಿ, ಹೊಸ ಎಚ್ಚರದಳು ಬದುಕೋಣ ಅಂತಕ್ಕಂಥದ್ದು ಉತ್ತರ. ಆಯ್ಕೆ ಅಂತಕ್ಕಂಥದ್ದು. ಪ್ರಸ್ತುತ ಈ ಸಾಲನ್ನು G.S. ಶಿವರುದ್ರಪ್ಪ ವಿರಚಿತ ಇದು ತುಂಬಿ ಹಾಡಿದನು ಕವನ ಸಂಕಲನದ ಸಂಕಲ್ಪ ಗೀತೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು. ಸಂದರ್ಭ ಯಾವ ಸಂದರ್ಭ ಅಂದ್ರಿನ, ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢ ನಿಶೆಯಿಂದ ಎಚ್ಚರಿಸಬೇಕು. ಉಜ್ವಲ ಭವಿಷ್ಯದ ಕನಸನ್ನು ಬಿತ್ತುವುದರ ಮೂಲಕ ಎಲ್ಲ ಜಾತಿ ಮತಗಳು ಉತ್ತಮ ದಾರಿಯಲ್ಲಿ ಸಾಗುತ್ತಾ ಎಚ್ಚರದಿಂದ ಬದುಕನ್ನು ಸಾಗಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಅಂತಕ್ಕಂಥದ್ದು. ಸ್ವಾರಸ್ಯ ಏನ್ ಕಂಡು ಬಂದಿರತಕ್ಕಂಥದ್ದು ಅಂದ್ರಿನ, ಎಲ್ಲ ಮತ ಧರ್ಮಗಳನ್ನು ನಾವೆಲ್ಲ ಒಂದು ಎಂಬ ಭಾವನೆಯಿಂದ ಸಾಮರಸ್ಯದಿಂದ ಬದುಕನ್ನು ಸಾಗಿದರೆ ಭವಿಷ್ಯವು ಉಜ್ವಲವಾಗಿರುತ್ತದೆ ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತಕ್ಕಂಥ ನೋಡಬಹುದು. ಓಕೆನಾ ಮಕ್ಕಳೇ. ಇಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯ ವಿವರಣೆ ಅಂತಕ್ಕಂಥದ್ದಾಯ್ತು. ಅದ ನಂತರ ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತಿದೆ, ಹೌದಾ. ಮೊದಲು ನೋಡಿ ಮಕ್ಕಳೇ, ಸಂಕಲ್ಪ ಗೀತೆ ಪದ್ಯವನ್ನು ಡ್ಯಾಶ್ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಯಾವ ಸಂಕಲನ ಅಂದ್ರಿಗಿನ, ಎದೆ ತುಂಬಿ ಹಾಡಿದೆನು. ಓಕೆನಾ. ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಎರಡನೇದು, ಕತ್ತಲೆಯೊಳಗೆ ಪ್ರೀತಿಯ ಡ್ಯಾಶ್ ಹಚ್ಚೋಣ. ಏನನ್ನ ಅಂದ್ರಿನ, ಹಣತೆಯ ಹಚ್ಚೋಣ. ಓಕೆನಾ. ಅನಂತರ ಮೂರನೇ ನೋಡಿ, G.S. ಶಿವರುದ್ರಪ್ಪನವರು ಡ್ಯಾಶ್ ಅಲ್ಲಿ ಸಮಾವೇಶಗೊಂಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ರು. ಇಲ್ಲಂದ್ರಿಗಿನ ದಾವಣಗೆರೆ ಯಾವಾಗ ಅಂದ್ರೆ 1992ರ 61ನೇ ಅಖಿಲ ಭಾರತ ಸಮ್ಮೇಳನ ಇದು. ಓಕೆನಾ. ಮುಂದೇನಿದೆ ನೋಡ್ತಾ ಹೋಗೋಣವಾ.
ನಿಮ್ಮ ತರಗತಿಯೊಳಗೆ ಭಾಷೆ ಸೊಬಗದ ಬಗ್ಗೆ, ಸೈದ್ಧಾಂತಿಕ ಭಾಷಾಭ್ಯಾಸದ ಬಗ್ಗೆ ನಿಮ್ಮ ಶಿಕ್ಷಕರೆಲ್ಲ ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ಏನಿದೆ ಅಭ್ಯಾಸ ಅದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆನಾ? ಮುಂದೆ ನೋಡಿ, ಭಾಷಾ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ. ಮೊದಲನೇ ನುಡಿ, ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿದೆ ಅಂತ ಹೇಳಿದೆ. ಇಲ್ಲಿ ಪೂರ್ಣಗೊಳಿಸಿದೀನಿ, ಇದನ್ನು ನೀವು ಕಂಠಸ್ಥ ಮಾಡ್ತಾ ಹೋಗಿ ಮಕ್ಕಳೇ. ಓಕೆನಾ? ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಅಂತಕ್ಕಂಥದ್ದು. ಇದನ್ನು ಕಂಠಸ್ಥ ಹಾಕಿ. ಆಯ್ತಾ? ಎರಡನೇ ನುಡಿ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಹೆಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣುಳು ನಾಳಿನ ಕನಸನ್ನು ಬಿತ್ತೋಣ ಅಂತಕ್ಕಂಥದ್ದು. ಓಕೆ, ಇದಾದ ನಂತರ ಎರಡನೇ ನುಡಿ, ಕೊಟ್ಟಿರುವ ಪದಗಳ ಧಾತುಗಳನ್ನು ಗುರುತಿಸಿ ಬರೆಯಿರಿ. ಈ ರೀತಿಯಾಗಿ ಎಲ್ಲವೂ ಕೂಡ ಅಭ್ಯಾಸ ನೋಟ್ಸ್ ನಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆ, ಇಲ್ಲಿ ನೋಡಿ, ಭಾಷಾ ಚಟುವಟಿಕೆ ಅಂತಕ್ಕಂಥದ್ದು ಬರೀರಿ. ಮೂರನೇದು ಇಲ್ಲಿ ಏನು ಎರಡನೇದು ಕೊಟ್ಟಿದ್ದಾರೆ, ಕೊಟ್ಟಿರುವ ಪದಗಳ ಧಾತುಗಳನ್ನು ಗುರುತಿಸಿ ಬರೆಯಿರಿ. ನಿಲ್ಲಿಸು ಅಂದ್ರೆ ನಿಲ್ಲು ಅಂತಕ್ಕಂಥದ್ದು ಧಾತು, ನಡೆಸು ಅಂದ್ರೆ ನಡೆ ಅಂತಕ್ಕಂಥದ್ದು ಧಾತು, ಹಚ್ಚುವುದು ಅಂದ್ರೆ ಹಚ್ಚು ಅಂತಕ್ಕಂಥದ್ದು, ಮುಟ್ಟೋಣ ಅಂದ್ರೆ ಮುಟ್ಟು ಅಂತಕ್ಕಂಥದ್ದು. ಉದಾಹರಣೆ ನೋಡಿ, ಕಟ್ಟೋಣ ಅಂದ್ರಿಗಿನ ಎಸ್ ಕಟ್ಟು ಅಂತಕ್ಕಂಥದ್ದಾಗಿರುತ್ತೆ. ಓಕೆ, ಉದಾಹರಣೆ ನಿಮಗೆ ಹೇಳಿದೀನಿ ಅಷ್ಟೇ. ಇದು ಕಟ್ಟುವುದು ಅಂದ್ರೆ ಕಟ್ಟು ಅಂತಕ್ಕಂಥದ್ದು ಆಗಿರುತ್ತೆ. ಓಕೆನಾ? ಆಗೋಣ ಅಂದ್ರೆ ಆಗು ಅಂತಕ್ಕಂಥದ್ದು ಧಾತು ಆಗಿರುತ್ತೆ. ಓಕೆನಾ? ಅದ ನಂತರ ಮೂರನೇದೇನು ಕೊಟ್ಟಿದ್ದಾರೆ ನೋಡಿ ಮಕ್ಕಳಲ್ಲಿ, ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಅಂತಿದೆ. ಓಕೆನಾ? ವಿಭಕ್ತಿ ಪ್ರತ್ಯಯಗಳು ಕಲಿಬೇಕಾಗುತ್ತೆ. 7 ವಿಭಕ್ತಿ ಪ್ರತ್ಯಯಗಳು ಬಂದಾಗ ನಿಮಗೆ ಸುಲಭವಾಗಿ ನೀವು ಕಂಡುಹಿಡಬಹುದು. ಓಕೆನಾ? ಪ್ರೀತಿಯ ಅಂತಂದಾಗ ಯ ಅಂತಕ್ಕಂಥದ್ದು ವಿಭಕ್ತಿ ಪ್ರತ್ಯಯ, ಯ ಅಂದಲ್ಲಿ ಆ ಅಂತಕ್ಕಂಥದ್ದು, ಆ ಅಂತದ್ರಿಗಿನ ಷಷ್ಠಿ ವಿಭಕ್ತಿ ಆಗಿರುತ್ತೆ. ಓಕೆನಾ? ಆ ನಂತರ ಬಿರುಗಾಳಿಗೆ ಗೆ ಅಂತಂದಾಗ ಚತುರ್ಥಿ ಆಗಿರುತ್ತೆ. ಓಕೆನಾ? ಜಲಕ್ಕೆ ಅಂದ್ರೆ ಕೆ ಅಂತಂದ್ರಿಗಿನ ಚತುರ್ಥಿ ವಿಭಕ್ತಿ ಗೆ ಕೆ ಹೀಗೆ ಅಂತಂದ್ರೆ ಚತುರ್ಥಿ ಆಗಿರುತ್ತೆ. ಬಿದ್ದುದನ್ನು ಅನ್ನು ಅಂತಿದ್ರಿಗಿನ ದ್ವಿತೀಯ ಆಗಿರುತ್ತೆ. ಓಕೆನಾ? ಭರವಸೆಗಳ ಅಂತಿದೆ, ಳ ಳ ಅಂದಾಗ ಆ ಅಂತಕ್ಕಂಥದ್ದು ಬರುತ್ತೆ, ಅದು ಷಷ್ಠಿ ಆಗಿರುತ್ತೆ. ಓಕೆನಾ ಮಕ್ಕಳೇ? ನಾಲ್ಕನೇ ನೋಡಿ, ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿಯನ್ನು ಹೆಸರಿಸಿ ಅಂತಿದೆ. ಓಕೆನಾ? ಸಂಶಯದೊಳ್ ದುಳ್ ಅಂತಂದಾಗ ಉಳ್ ಅಂತಕ್ಕಂಥದ್ದು ಇರುತ್ತೆ, ದುಳ್ ಅಂದ್ರೆ ಉಳ್ ಅಂತಕ್ಕಂಥದ್ದು ಬರುತ್ತೆ ಕೊನೆಗೆ, ಅದು ಸಪ್ತಮಿ ಇರುತ್ತೆ. ಇದು ವಿಭಕ್ತಿ ಪ್ರತ್ಯಯಗಳಲ್ಲಿ ಹಳಗನ್ನಡದ್ದು. ಓಕೆನಾ? ಜಲದಿಂ ಅಂದಾಗ ದಿಮ್ ಅಂದಾಗ ದಿಮ್ ಇಂ ಅಂತಕ್ಕಂಥದ್ದು ಬರುತ್ತೆ, ಅಂದ್ರೆ ತೃತೀಯ ಆಗಿರುತ್ತೆ. ಮರದತ್ತಣಿಂ ಅತ್ತಣಿಂ ಅಂತ ಹೇಳಿದ್ರೆ, ಅತ್ತಣಿಂ ಅಂದ್ರೆ ಪಂಚಮಿ ವ್ಯಾಪ್ತಿ ಆಗಿರ್ತದೆ. ರಾಯಂಗೆ ಅಂತಿದೆ, ರಾಯಂಗೆ ಗೆ ಗೆ ಅಂತಿದ್ದಾಗ ಏನಾಗಿರುತ್ತೆ, ಚತುರ್ಥಿ ಆಗಿರುತ್ತೆ. ಓಕೆನಾ ಮಕ್ಕಳೇ? ಅದ ನಂತರ ನೋಡಿ, ಇಲ್ಲಿ ಐದನೇದು, ಕೊಟ್ಟಿರುವ ಧಾತುಗಳಿಗೆ ವಿದ್ಯಾರ್ಥಕ, ನಿಷೇಧಾರ್ಥಕ ಮತ್ತು ಸಂಭವನಾರ್ಥಕ ರೂಪವನ್ನು ಬರೆಯಿರಿ ಅಂತಿದೆ. ಇಲ್ಲಿ ಹಾಡು, ನೋಡು, ಕಟ್ಟು, ಕೇಳು, ಓಡು, ಓದು, ಬರೆ ಅಂತ ಬರೆದಿದೆ. ಇದು ನೋಡ್ತೋಣ. ಇದನ್ನ ಬರೆದಿದೆ ನೋಡಿ ಮಕ್ಕಳೇ. ಕೊಟ್ಟಿರುವ ಧಾತುಗಳಿಗೆ ವಿದ್ಯಾರ್ಥಕ, ನಿಷೇಧಾರ್ಥಕ ಮತ್ತು ಸಂಭವನಾರ್ಥಕ ರೂಪವನ್ನು ಬರೆಯಿರಿ ಅಂತಿದೆ. ಓಕೆನಾ? ಧಾತುಗಳದು ನಿಮ್ಮ ಪಠ್ಯಕ್ರಮದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹಾಡು, ನೋಡು, ಕಟ್ಟು, ಕೇಳು, ಓಡು, ಓದು, ಬರೆ ಅಂತಕ್ಕಂಥದ್ದು. ಓಕೆ, ಇಲ್ಲಿ ವಿದ್ಯಾರ್ಥಕ ಅಂದ್ರಿಗಿನ ಹಾಡಲಿ, ನೋಡಲಿ, ಕಟ್ಟಲಿ, ಕೇಳಲಿ, ಓಡಲಿ, ಓದಲಿ, ಬರೆಯಲಿ ಅಂತಕ್ಕಂಥದ್ದು. ನಿಷೇಧಾರ್ಥಕ ಅಂದ್ರಿನ ಹಾಡನು, ನೋಡನು, ಕಟ್ಟನು, ಕೇಳನು, ಓಡನು, ಓದನು, ಬರೆಯನು. ನಾ ಬರೆಯಂಗಿಲ್ಲ, ಆಡಂಗಿಲ್ಲ ಅಂತ ಹೇಳಕ್ಕೆ ಈ ರೀತಿಯಾಗಿ ಬರತಕ್ಕಂಥದ್ದು. ಸಂಭವನಾರ್ಥಕ ಅಂದ್ರೆ ಹಾಡಿಯಾನು, ಆಡ್ತಾನೆ ನಮ್ಮ ಮುಂದೆ ಅಂತ ಹೇಳ್ತಕ್ಕಂಥ ಸಂಭವನಾರ್ಥಕ ಅಂತಕ್ಕಂಥದ್ದು. ಹಾಡಿಯಾನು, ನೋಡಿಯಾನು, ಕಟ್ಟಿಯಾನು, ಕೇಳಿಯಾನು, ಓಡಿಯಾನು, ಓದಿಯಾನು, ಬರೆದಾನು ಅಂತಕ್ಕಂಥದ್ದು. ಓಕೆನಾ? ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಇದರಲ್ಲಿ ಏನಾದ್ರು ಡೌಟ್ ಇತ್ತಾ? ಡೌಟ್ ಇದ್ದಲ್ಲಿ ಕಾಮೆಂಟ್ ಮಾಡಿ. ನಾನು ಆ ಒಂದು ಕಾಮೆಂಟ್ಗೆ ನಾನು ನಿಮಗೆ ರಿಪ್ಲೈ ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.